ನಮಸ್ಕಾರ. ನೋಡಿ, ಇದೊಂದು 20 ಕುಂಟೆ ಇರುವಂಥ ಒಂದು ಜನರಲ್ ಲ್ಯಾಂಡು, ಸಿಂಗಲ್ RTC. ಇದು ಮಳವಳ್ಳಿ ತಾಲೂಕು ಸೇರಿರುವಂಥ ಲ್ಯಾಂಡ್. ಇದು ಭೂಮಿ ಬಂದು ರೆಡ್ ಸಾಯಿಲ್ ಇದೆ. ಈಗ ಇಲ್ಲಿ ರಾಗಿ ಭತ್ತ ಈ ರೀತಿ ಬೆಳೀತಿದ್ರೆ ಭೂಮಿ ಬಂದು ರೆಡ್ ಸಾಯಿಲ್ ಇದೆ. ವಿಲೇಜಿಂದ ಕೇವಲ ಒಂದು 300 ಮೀಟರ್ ವಿಲೇಜ್ ಕೂಡ ಇದೆ. ಅಕ್ಕಪಕ್ಕ ಎಲ್ಲ ಒಳ್ಳೆ ಅದ್ಭುತವಾದಂಥ ಫಾರ್ಮ್ ಹೌಸ್ಗಳು ಕೂಡ ಮಾಡಿದ್ದಾರೆ. ಹೈವೇಯಿಂದ, ನ್ಯಾಷನಲ್ ಹೈವೇ ಇಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿಂದ ಈ ಜಾಗಕ್ಕೆ ಒಂದು 100 ಕಿಲೋಮೀಟರ್ ಆಗುತ್ತೆ. ಭೂಮಿ ಬಂದು ರೆಡ್ ಸಾಯಿಲ್ ಇದೆ. ಇದೇನಿದೆ ರಸ್ತೆ ಸುಮಾರು 300 ಅಡಿ ರಸ್ತೆಗೆ ಬರುತ್ತೆ. ನಾರ್ತ್ ಫೇಸ್ ಬರುತ್ತೆ. ಇದು ನಾರ್ತ್ ಫೇಸು ರಸ್ತೆಗೆ ಬಂದು 300 ಅಡಿ ಬರುತ್ತೆ. ಇದು ನೋಡಿ, ಸುತ್ತ ಫಾರ್ಮ್ ಹೌಸ್ಗಳೇ, ಅಕ್ಕಪಕ್ಕ ಫಾರ್ಮ್ ಹೌಸು. ರಸ್ತೆ ಬಂದು 300 ಅಡಿ ಬರುತ್ತೆ. ಈಸ್ಟು ಮತ್ತು ನಾರ್ತ್ ಫೇಸ್ ಸಿಗುತ್ತೆ. ಇದು ನೋಡಿ, ಭೂಮಿ ಬಂದು ಈ ಭೂಮಿ ಏನಿದೆ ನೋಡ್ಕೊಳ್ಳಿ. ಭೂಮಿ ಈ ಥರ ಇದೆ ನೋಡಿ, ಮರಳು ಮತ್ತು ಕೆಂಪು ಮಿಶ್ರಿತ ಭೂಮಿ ಇದು. ನೋಡಿ, ಅಲ್ಲೆಲ್ಲ ಗೊತ್ತಿದ್ದಾರೆ ನೋಡಿ, ಹಿಂದೆ ಕಾಣ್ತಾ ಇತ್ತಲ್ಲ, ಸೇಮ್ ಭೂಮಿ. 2 ಬೋರ್ವೆಲ್ ಪಾಯಿಂಟ್ ಇದೆ. ಅವ್ರು ಹೋಗ್ತಾ ಇದ್ದಾರಲ್ಲ ಆ ಜಾಗದಲ್ಲಿ ಒಂದು ಪಾಯಿಂಟ್ ಇದೆ, ಮತ್ತು ಈಸ್ಟಲ್ಲೊಂದು ಮತ್ತು ವೆಸ್ಟಲ್ಲೊಂದು 2 ಪಾಯಿಂಟ್ ಬೋರ್ವೆಲ್ ಇದೆ. ನೋಡಿ, ಇಲ್ಲಿ ಲೈನ್ ಕಂಬ ಕೂಡ ಈ ಲ್ಯಾಂಡ್ ಮೇಲೆ ಹಾದೋಗಿದೆ. ನಿಮ್ಗೆ ಕಂಬ ಇಲ್ಲೇ ಇದೆ, ವಿದ್ಯುತ್ ಕಂಬ. ಬೋರ್ವೆಲ್ ಹಾಕ್ಕೊಂಡ್ರೆ ವಿದ್ಯುತ್ ಕಂಬ ಕೂಡ ಇದೆ. ಟಾರ್ ರೋಡಿಂದ ಒಂದು 200 ಮೀಟ್ರು ಮಣ್ ರೋಡು. ಹೈವೇಯಿಂದ ಟಾರ್ ರೋಡ್ ಬರುತ್ತೆ. ಟಾರ್ ರೋಡಿಂದ ಒಂದು 150-200 ಮೀಟ್ರ್ ಮಣ್ ರೋಡು. ನೋಡಿ, ಲ್ಯಾಂಡು ಉದ್ದಾಗಿದೆ, ರಸ್ತೆ ಉದ್ದಕ್ಕೂ ಇದೆ. ಹಾಗೆ ಒಂದು ಸೌತು ನಾರ್ತ್ ಬಂದು ಒಂದು 75 ಅಡಿ ಬರುತ್ತೆ. ಪೂರ್ವ ಪಶ್ಚಿಮ ಒಂದು 300 ಅಡಿ ಸಿಗುತ್ತೆ. ತುಂಬ ಚೆನ್ನಾಗಿದೆ ಲ್ಯಾಂಡು. ಜನರಲ್ ಪ್ರಾಪರ್ಟಿ, ಲೀಗಲ್ ಪೇಪರ್ ಇದೆ. ಇದು ಮಳವಳ್ಳಿ ತಾಲೂಕು ಲ್ಯಾಂಡು. ಬೆಂಗಳೂರಿಂದ ಸುಮಾರು 95-100 ಕಿಲೋಮೀಟ್ರ್ ಆಗುತ್ತೆ. ಈ ಕಡೆಯಿಂದ ಮೈಸೂರು ಹೈವೇಯಿಂದನೂ ಬರ್ಬೋದು, ಕನಕಪುರ ಟು ಮಳವಳ್ಳಿ ರೋಡಿಂದನೂ ಬರ್ಬೋದು. ಕಡೆ ಎಲ್ಲ ಕಡೆಯೂ ವ್ಯವಸ್ಥಿತವಾಗಿರುವಂಥ ಲ್ಯಾಂಡು. ಸಂಪರ್ಕಿಸಿ. ನಮಸ್ಕಾರ. ಸೋಮೇಶ್ವರ ರೆಸ್ಟ್. ನಮಸ್ಕಾರ.